ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಆರೋಗ್ಯಕರದ ಒಂದು ಹನಿ ನೆಲ್ಲಿಕಾಯಿಂದ ಒಂದು ಇದು ಮಾಡೋಣ. ಈಗ ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ನೆಲ್ಲಿಕಾಯಿ ಇಡ್ತಾ ಇದ್ದೀನಿ. ಇದು ಬೇಯಿಸ್ಬೇಕು. ಇದು ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಟಿದ್ದೀನಿ. ಇದನ್ನು ತುಂಬ ಬೇಯಿಸ್ಬಾರ್ದು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ತೆಗಿತಾ ಇದ್ದೀನಿ. ನೋಡಿ, ಬೆಂದಿದೆ. ಸಾಕಿಷ್ಟು. ಆಫ್ ಮಾಡೋಣ. ತೆಗೆದ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ, ಒಂದು 5 ನಿಮಿಷ ತಣ್ಣಗಾಗಲಿ. ಇದ್ರಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು. ಅದೇನು ಬೇಯಿಸೋದು ಬೇಡ. ಅದೇ ಹನಿಯಲ್ಲೇ ಹಾಕ್ಕೊಂಡು ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು. ದಿನ ತಿನ್ಕೊಂಬನ್ನಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಣಗಿದೆ. ಇದರೊಳಗಡೆ ಹಾಕೋಣ. ನಾನು ಚಿಕ್ಕ ಬಾಟ್ಲು ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ಹಿಡಿಸುತ್ತೆ. 3, 4, 5, 7 ಇಳಿಸಿದೆ. ಸಾಕು. ಅದ್ರ ಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ಹನಿ ಹುಯ್ಯೋಣ. ಚೆನ್ನಾಗಿದೆ. ಪ್ಯೂರಾಗಿ ತೊಗೊಂಡಿದ್ದೀನಿ. ಇದು ಒಂದಿನ ಎಲ್ಲ ನೆನಿಬೇಕು. ಒಂದಿನ ಇದರಲ್ಲೇ ನೀವು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಬೋದು. ದಿನ ಒಂದು ತಿನ್ಕೊಂಡು ಬನ್ನಿ. ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ ಇದು ನೆಲ್ಲಿಕಾಯಿ ಹನಿ. ಅಷ್ಟು ಚೆನ್ನಾಗಿರುತ್ತೆ. ಇದು ಫುಲ್ಲು ನೆಲ್ಲಿಕಾಯಿ ಇದಾಗೋವರೆಗೂ ಹುಯ್ಬೇಕು. ನೋಡಿ, ಇದು ಫುಲ್ಲು ಹಾಕಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಒಂದಿನ ಎಲ್ಲ ಬಿಟ್ಬಿಟ್ಟು ಆಮೇಲೆ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ. ದಿನ ಒಂದೊಂದು ತಿನ್ಕೊಂಬನ್ನಿ. ತುಂಬ ಒಳ್ಳೆಯದು. ಇದ್ರ ಜೊತೆಗೇ ಬೇರೆ ಬಾಟ್ಲಲ್ಲಿ ನೀವು ಬೇಕಾದರೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹನಿ ಹಾಕ್ಬಿಟ್ಟು ಅದು ಬಿಟ್ಟು ಅದೇ ಸ್ವಲ್ಪ ನೆನಿಬೇಕು. ನೆಂದಷ್ಟು ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ಮೈಗೆ ಒಳ್ಳೆಯದು.